ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸ್ವರ್ಗಾಶ್ರಮವೆಂದೇ ಪ್ರಸಿದ್ಧಿಯಾಗಿರುವ ಹಾಲ್ತಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ನೂತನ ರಾಜಗೋಪುರ, ಅಮರಾನಂದ ಸ್ವಾಮೀಜಿಗಳ ಗದ್ದುಗೆ, ಬಸವ ಮಂಟಪ, ದೀಪಸ್ತಂಭ ಮತ್ತು ಆಗಮಿಸುವ ಸ್ವಾಮೀಜಿಗಳ ವಾಸ್ತವ್ಯಕ್ಕೆಂದು ಬೃಹತ್ ಭವನವೊಂದು ತಲೆ ಎತ್ತುತ್ತಿದೆ. ಈ ಗ್ರಾಮದಲ್ಲಿರುವ ವಿಶೇಷವೆಂದರೆ ಮಲ್ಲಿಕಾರ್ಜುನ ಸ್ವಾಮಿಯ ಶಿರದ ಮೇಲೆ ನಿರಂತರವಾಗಿ ಗಂಗೆ ಹರಿಯುವವಳಿದ್ದು, ಬಿರು ಬೇಸಿಗೆ ಕಾಲದಲ್ಲೂ ನೀರು ಶಿರದ ಮೇಲಿರುವುದು ವಿಶೇಷ. ಹಿಂದಿದ್ದ ಶ್ರೀ ಅಮರಾನಂದ ಸ್ವಾಮೀಜಿಗಳ ಪರಿಶ್ರಮದಿಂದ ಹಾಲ್ತಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಪ್ರಸಿದ್ಧಿ ಪಡೆದಿದ್ದು, ಅವರ ನೆನಪಿಗಾಗಿ ಅವರು ಐಕ್ಯರಾದ ಸ್ಥಳದಲ್ಲಿಯೇ ಗದ್ದುಗೆಯೊಂದು ನಿರ್ಮಾಣವಾಗುತ್ತಿದೆ. ಇದಲ್ಲದೆ ರಾಜಗೋಪುರ, ದೀಪಸ್ತಂಭ ಮತ್ತು ದೇವಾಲಯದ ಒಳಪ್ರಾಕಾರಗಳು ಸುಂದರವಾಗಿ ಕೆತ್ತಿದ್ದು ನೋಡುಗರ ಮನಸೆಳೆಯುತ್ತಿದೆ. ತಮಿಳುನಾಡಿನ ಶಿಲ್ಪಕಲಾವಿದರಿಂದ ಕೆತ್ತಲ್ಪಟ್ಟಿರುವ ರಾಜಗೋಪುರ ಮುಂತಾದವುಗಳು ಇದೇ 13ರಂದು ಲೋಕಾರ್ಪಣೆಗೊಳ್ಳಲಿದೆ. ಆಲ್ತಿ ಶ್ರೀ ಕ್ಷೇತ್ರ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿದ್ದು, ಈ ಆಲ್ತಿಯ ಬೆಟ್ಟದ ತುದಿಯಲ್ಲಿ ಈಶ್ವರನ ಲಿಂಗದ ಮೇಲೆ ಸದಾ ಜಲಾವೃತ ಆಗಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಈ ಶ್ರೀ ಕ್ಷೇತ್ರಕ್ಕೆ ಪರಶುರಾಮರವರು ಜಮದಗ್ನಿಯ ಆದೇಶದ ಮೇರೆಗೆ ತನ್ನ ತಾಯಿಯ ವಧೆಯನ್ನು ಮಾಡಲಾಗಿ ಮುಂದೆ ಅವರು ಈ ಪಾಪ ವಿಮುಕ್ತಿಗಾಗಿ ಲೋಕ ಸಂಚಾರದಲ್ಲಿದ್ದ ಕೊನೆಗೆ ಈ ಆಲ್ತಿ ಬೆಟ್ಟವನ್ನು ಆರಿಸಿಕೊಂಡು ಇಲ್ಲಿ ತಮ್ಮ ಶಾಪ ವಿಮೋಚನೆಯನ್ನು ಮಾಡುವ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣ್ತೇವೆ. ಈ ಒಂದು ಆಲ್ತಿ ಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಘೋಷಣೆಯ ಮೇರೆಗೆ ಇಲ್ಲಿಯ ಈ ಒಂದು ಕ್ಷೇತ್ರದಲ್ಲಿ ಸಾಧು ಸಂತರಾದಂಥ ಅಮರಾನಂದನಾಥ ಸ್ವಾಮೀಜಿಯವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರೋದನ್ನು ನಾವಿಲ್ಲಿ ಕಾಣ್ತೇವೆ. ಸುಮಾರು 25-30 ಎಕರೆಯಷ್ಟು ಜಾಗ ಇದ್ದು ಇಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡಿರೋ ಜೊತೆಗೆ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಶೇಷವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ತಮಿಳುನಾಡಿನ ಶಿಲ್ಪಿಗಳ ಈ ಒಂದು ಕೈಚಳಕದಂತೆ ಇಲ್ಲಿ ಹಲವಾರು ಪ್ರಕಾರಗಳನ್ನು ನಿರ್ಮಾಣ ಮಾಡಿರೋದನ್ನು ನಾವು ಕಾಣ್ತೇವೆ. ಈ ಅವಧಿಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಮಹಾದ್ವಾರದ ರಾಜಗೋಪುರದ ಉದ್ಘಾಟನೆಗೆ ಸಿದ್ಧವಾಗಿದೆ. ಇದರ ಮುಂಭಾಗದಲ್ಲಿ ಬಲಭಾಗದಲ್ಲಿ ಅಮರಾನಂದನಾಥ ಸ್ವಾಮೀಜಿಯವರ ಗದ್ದಿಗೆ, ಅದರ ಎಡಭಾಗದಲ್ಲಿ ಬಸವ ಮಂಟಪ ಮತ್ತು ಮುಂಭಾಗದಲ್ಲಿ ದೀಪಸ್ತಂಭದ ಉದ್ಘಾಟನೆ ಆಗಲಿಕ್ಕೆ ಸಿದ್ಧವಾಗಿದೆ. ಈಗಾಗಲೇ ಇದನ್ನು ಲೋಕಾರ್ಪಣೆ ಮಾಡಲಿಕ್ಕಾಗಿ ಈ ವ್ಯವಸ್ಥೆಯನ್ನು ಗೊಳಿಸಲಾಗಿದೆ. ತುರ್ತಾಗಿ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತಿದ್ದು, ಮುಂಬರುವ ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ.